ಹಾಯ್ ಹಲೋ ನಮಸ್ಕಾರ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಆ ಜಾಗ ಬಂದುಬಿಟ್ಟು A to Z ಎಲೆಕ್ಟ್ರಿಕ್ ಬೈಕಿಗೆ ಏನೇನು ಸಾಮಾನುಗಳು ಬೇಕೋ ಎಲ್ಲ ಥರ A to Z ಐಟಮ್ಸ್ಗಳು ಇಲ್ಲಿ ಸಿಗ್ತವೆ. ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಸರ್ವಿಸ್ ತನಕ, ಆಮೇಲೆ ಗಾಡಿಗಳು ಸೇಲ್ ಆಗಿರ್ಬೋದು, ಎಲ್ಲ ಇಲ್ಲೇ ಸಿಗ್ತವೆ ಅಂತಲೇ ಹೇಳ್ಬೋದು. ಒಟ್ಟಿನಾಗೆ ಇದು A to Z ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬನ್ನಿ ಅವ್ರದ್ದು ಸ್ಪೇರ್ ಪಾರ್ಟ್ಸ್, ಆಮೇಲೆ ಅವ್ರದ್ದು ಗೋಡೌನು ಎಲ್ಲ ಶಾಪು ಹಿಂಗಿದೆ ಅಂತ ಒಂದು ಸತಿ ಹೋಗಿ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ AZ ಎಂಟರ್ಪ್ರೈಸಸ್ ಡೀಲ್ ಶೇಖರ್ ಅಂತೇಳಿ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ, ನೋಡ್ಬೋದು. ಹೊರಗಡೆ ನಾನು ತೋರಿಸ್ತೀನಿ ನಿಮಗೆ ಸ್ಪೇರ್ ಪಾರ್ಟ್ಸು ಎಲ್ಲದನ್ನು ನಿಮಗೆ ಇವತ್ತು ತೋರಿಸ್ತೀನಿ, ಬನ್ನಿ. ಸಿ ಶಾಪ್ ನಿಮಗೆ ರೈತರ ಸಂಘ ಕಾಂಪೌಂಡ್ BN ಡೈಮಂಡ್ ಶೋರೂಮು, PV ರೋಡ್, ದಾವಣಗೆರೆ. ಹೋಗೋಣ ಒಳಗಡೆ ಹೋಗಿ ಗಾಡಿಗಳ ಬಗ್ಗೆ ಮತ್ತು ಏನೇನು ಮೆಟೀರಿಯಲ್ಸ್ ಇದ್ದಾವೆ ಎಲ್ಲವನ್ನು ಒಂದು ಸತಿ ಹೋಗಿ ನೋಡ್ಕೊಂಬರೋಣ, ಬನ್ನಿ. ನೋಡ್ಬೋದು ಇಲ್ಲಿ ಗಾಡಿಗಳಿಗೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸ್ಪೆಸಿಫಿಕ್ಕಾಗಿ ಎಲೆಕ್ಟ್ರಿಕ್ ಗಾಡಿಗಳಿದ್ದಾವೆ, ಮತ್ತು ಎಲೆಕ್ಟ್ರಿಕ್ ಗಾಡಿಗಳಿಗೆ ಸರ್ವಿಸ್ ಸಿಗುತ್ತೆ ಇಲ್ಲಿ, ಮತ್ತು ಸ್ಪೇರ್ಸ್ ಪಾರ್ಟ್ ಸಿಗುತ್ತೆ. ಒಟ್ಟಿನಲ್ಲಿ ಎಲೆಕ್ಟ್ರಿಕ್ ಗಾಡಿಗೆ ಇಲ್ಲಿ ಏನೇನು ಬೇಕೋ ಎಲ್ಲ ರೀತಿಯಾದ ಸಾಮಾನುಗಳು ಸಿಗ್ತವೆ ಅಂತಲೇ ಹೇಳ್ಬೋದು, ನೋಡ್ತಿರ್ಬೋದು. ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಸೇಲ್ ಕೂಡ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಫೈಬರ್ ಐಟಮ್ಸ್ ಇದ್ದಾವೆಲ್ಲ, ಗಾಡಿಗಳಿಗೆ ಬೇಕಾದಂಥ ಫೈಬರ್ ಐಟಮ್ಸು, ಮುಂದೆಗಡೆ ಮಡ್ಗಾಡಾಗಿರ್ಬೋದು, ಹಿಂದೆಗಡೆ ಮಡ್ಗಾಡಾಗಿರ್ಬೋದು, ಟ್ಯಾಂಕ್ ಮೇಲಿಂದ ಆಗಿರ್ಬೋದು, ಎಲ್ಲ ಕೂಡ ಇಲ್ಲಿ ಸಿಗ್ತವೆ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ. ಇನ್ನು ಇಲ್ಲಿ ಬಂದರೆ ಸ್ಪೇರ್ ಐಟಮ್ಸ್, ಎಲೆಕ್ಟ್ರಿಕ್ ಗಾಡಿಗಳಿಗೆ ಏನೇನು ಬೇಕೋ ಎಲ್ಲ ರೀತಿಯಾದ ಸ್ಪೇರ್ ಐಟಮ್ಸ್ಗಳು ಸಿಗ್ತವೆ. ಬ್ಯಾಟ್ರಿಯಿಂದ ಹಿಡಿದು ಎಲೆಕ್ಟ್ರಿಕ್ ಸ್ಕೂಟಿಗೆ ಹಾಕುವಂಥ ಈಗದಿಂದ ಇಡ್ಬೋದು, ಎಲ್ಲವೂ ಸಿಗ್ತವೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿನ ಇಲ್ಲಿರೋಂಥ ಓನರ್ನ ಕೇಳಿ ವಿಚಾರಿಸೋಣ, ಬನ್ನಿ. ಓಕೆ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಶೋರೂಮ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ, ಇನ್ಫಾರ್ಮೇಷನ್ ಹೇಳ್ಬಿಡಿ. ನಮಸ್ಕಾರ. ನಾನು ದಾವಣಗೆರೆಯಲ್ಲಿ ಇರೋದು. ದಾವಣಗೆರೆಯಲ್ಲಿ MD ವೆಹಿಕಲ್ ಅಂತ ನಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ಲು AZ ಎಂಟರ್ಪ್ರೈಸಸ್ ಅಂತ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಇದೆ ನಮ್ಮದು. ನಮ್ಮಲ್ಲಿ ಹೊಸ ಗಾಡಿನೂ ಎಲೆಕ್ಟ್ರಿಕ್ EV ಸೇಲ್ ಮಾಡ್ತೀವಿ, ಹಳೆ ಗಾಡಿಯೂ ರಿಪೇರಿ ಇದೆ. ಈಗ EV ಎಲೆಕ್ಟ್ರಿಕ್ ಗಾಡಿ ತೊಗೊಳಕ್ಕೆ ಜನಗಳು ಹೆದರ್ತಾ ಇದ್ದಾರೆ, ಬ್ಯಾಟ್ರಿ ಹೆಂಗೆ ಬರ್ತೈತಾ, ಸ್ಪೇರ್ ಸಿಗ್ತೈತಾ ಇಲ್ಲ ಅಂತ. ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲ ತರಹದ ಸ್ಪೇರ್ಗಳು ಇದ್ದಾವೆ. ಲಿಥಿಯಂ ಬ್ಯಾಟ್ರಿ ಇದೆ, ಲೆಡ್ ಆಸಿಡ್ ಬ್ಯಾಟ್ರಿ ಇದೆ, ಪ್ರತಿಯೊಂದು ನಮಗೆ ಇಲ್ಲಿ ಶಾಕ್ ಅಬ್ಸರಿಂದ ಹಿಡ್ದು ಒಂದು ಸಣ್ಣ ಬೋಲ್ಟ್ ನಟ್ಟಿಂದ ಹಿಡ್ದು ಎಲ್ಲ ನಮ್ಮಲ್ಲಿ ಸಾಮಾನು ಇದ್ದಾವೆ. EVಯಲ್ಲಿ ಪಾರ್ಟ್ಸ್ ಇದ್ದಾವೆ. ಏನು ನೀವು ಎಲೆಕ್ಟ್ರಿಕ್ ವೆಹಿಕಲ್ ಯಾವ ಕಂಪನಿದಾರ ತೊಗೊಂಡ್ರೂ ನಾವು ಸರ್ವೀಸು ಇದೆ ನಮ್ಮಲ್ಲಿ. ಆಮೇಲೆ ಹೊಸ ಗಾಡಿ ಸೇಲು ಮಾಡ್ತೀವಿ. ಯಾಕೆ ಅಂದರೆ ಜನಗಳು ಈಗ ಹೆದರೋಂಥದ್ದು ಏನಿಲ್ಲ, ಮೊದಲೇ ಸಾಮಾನು ಸಿಗ್ತಿದ್ದಿಲ್ಲ ಅಂತ ಹೇಳ್ತಿದ್ರು, ಸ್ಪೇರ್ ರಿಪೇರಿ ಮಾಡೋರಿಲ್ಲ. ನಮ್ಮ ಶೋರೂಮ್ನಲ್ಲಿ ಎಲ್ಲ ತರಹದ ಸೇಲ್ಸ್ ಆ್ಯಂಡ್ ಸರ್ವೀಸು ಅವೈಲೇಬಲ್ ಇದೆ. ಎಲ್ಲ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳಿಗಾದರೂ ಸರ್ವಿಸ್ ಸಿಗುತ್ತಲ್ಲ? ಹೌದು, ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ಅದರಲ್ಲಿ ಎಲೆಕ್ಟ್ರಿಕ್ನಲ್ಲಿ ಬೈಕು ಇದಾವೆ ನಮ್ಮಲ್ಲಿ. ಕೋಮಾಕಿ ಕಂಪನಿದು ಬೈಕ್ ಇದೆ, 150 ಕಿಲೋಮೀಟ್ರ್ ಬರೋದು. ಮಾರುತಿ ಸನ್ ಬೈಕ್ ಇದೆ, ಸ್ಕೂಟಿಯಲ್ಲಿ ಮಾರುತಿ ಸನ್ ಇದೆ, ಕೋಮಾಕಿ ಇದೆ, ಆಮೇಲೆ ಎಕ್ಸಿಟಾ ಅಂತಿದೆ, ಕಿಂಚೆ ಬ್ರ್ಯಾಂಡ್ ಇದೆ. ಎಲ್ಲ ತರಹದ ನಾವು ವೆಹಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತೀವಿ. ಎಲ್ಲ ಥರ ಗಾಡಿಗಳಿಗೂ ಸ್ಪೇರ್ಸ್ ಅವೈಲೇಬಲ್ ಇದೆ. ಸ್ಪೇರ್ಸ್ ನೀವು ಏನೇ ಕೇಳಿದ್ರು ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತಾಯಿದ್ದೀವಿ. ಕೆಲವೊಬ್ಬರು ರೇಟು ಭಾಳ ಹೆಚ್ಚು ಕಡಿಮೆ ಇರ್ತವೆ. ಆ್ಯಕ್ಚುಲಿ ಇದೆಲ್ಲ ಬರೋದು ನಾವು ಡೆಲ್ಲಿಂದನೇ ತರಿಸ್ಬೇಕಾಗುತ್ತೆ. ನಮಗೊಂದು ಸ್ವಲ್ಪ ಅನುಭವ ಇರೋದ್ರಿಂದ ನಾವು ಸ್ಪೇರ್ಸು ಅವೈಲೇಬಲ್ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ. ಇದು ಸರ್, ನಿಮ್ಮಲ್ಲಿ ಚಾರ್ಜರ್ ಬ್ಯಾಟ್ರಿಗಳು ಯಾವ್ಯಾವ ಸಿಗುತ್ತವೆ ಸರ್? ನಮ್ಮಲ್ಲಿ ಇದು ಲಿಥಿಯಂ ಅಂತ, ಲಿಥಿಯಂ ಬ್ಯಾಟ್ರಿ ಇವಾಗ ಚೆನ್ನಾಗಿರೋದು. ಲಿಥಿಯಂನಲ್ಲಿ ಸ್ಮಾರ್ಟ್ ಅಂತ, ಇದು ಬ್ಲೂಟೂತ್ ಕನೆಕ್ಟ್ ಆಗ್ತಾವೆ ಇದಕ್ಕೆ. ಇದು ಏನಪ್ಪ ಅಂದರೆ 3 ವರ್ಷ ವಾರಂಟಿ ಇರುತ್ತೆ. ಇದು ಲೆಡ್ ಆಸಿಡ್ ಬ್ಯಾಟ್ರಿ, ಇದು ಲೆಡ್ ಆಸಿಡ್. ಇದರಲ್ಲಿ ಏನಪ್ಪ ಅಂದರೆ ನೀವು 5 ಬ್ಯಾಟ್ರಿ, 4 ಬ್ಯಾಟ್ರಿ, 6 ಬ್ಯಾಟ್ರಿ ಹಾಕ್ಬೋದು. ಇದು ನಿಮಗೆ 4 ಬ್ಯಾಟ್ರಿ ಹಾಕಿದರೆ ಒಂದು 40 ಕಿಲೋಮೀಟ್ರ್ ಬರುತ್ತೆ. 5 ಬ್ಯಾಟ್ರಿ ಹಾಕಿದರೆ ಒಂದು 60, 6 ಬ್ಯಾಟ್ರಿ ಹಾಕಿದರೆ ಒಂದು 70 ಬರ್ತೈತಿ. ಅಂದರೆ 1 ವರ್ಷ ವಾರಂಟಿ ಇರುತ್ತೆ. ಅದೇ ಲಿಥಿಯಂ ನೀವು ಹಾಕಿದರೆ ನಿಮಗೆ 3 ವರ್ಷ ವಾರಂಟಿ ಇರುತ್ತೆ. ಇದರಲ್ಲಿ 100 ಕಿಲೋಮೀಟ್ರ್ವರೆಗೂ ಬರ್ತಾಯಿದೆ ಲಿಥಿಯಂನಲ್ಲಿ, 4 ಗಂಟೆ ಚಾರ್ಜ್ ಮಾಡಿದರೆ. ಅವೆಲ್ಲ ಒಂದಲ್ಲ? ಅವೆಲ್ಲ ಒಂದೇ. ಆಮೇಲೆ ನಮ್ಮಲ್ಲಿ ಕಂಟ್ರೋಲರ್ ಆಗಲಿ, ಆಮೇಲೆ ಬ್ಯಾಟ್ರಿ ಲಿಥಿಯಂ ಬ್ಯಾಟ್ರಿ ಚಾರ್ಜರು ಸಿಗುತ್ತೆ, ಲೆಡ್ ಆಸಿಡ್ ಬ್ಯಾಟ್ರಿನೂ ಚಾರ್ಜರ್ ಸಿಗುತ್ತೆ. ಯಾವುದೇ ಥರದ ಕೇಬಲ್ ಆಗಲಿ, ಆಮೇಲೆ ಇವು ಲೇಡೀಸ್ ಫುಟ್ರೆಸ್ಟು, ಲೈಟ್ಗಳು, ಕೀ ಸೆಟ್ಟು, ಶಾಕ್ ಅಬ್ಸರ್ ತರಿಸಲ್ಲ ಭಾಳ ಜನ. ನಮ್ಮಲ್ಲಿ ಶಾಕ್ ಅಬ್ಸರ್ ಎಲ್ಲ ಅವೈಲೇಬಲ್ ಇದ್ದಾವೆ. ಆಮೇಲೆ ಲೇಡೀಸ್ ಫುಟ್ರೆಸ್ಟ್ ಬರುತ್ತೆ, ಲೇಡೀಸ್ ಫುಟ್ರೆಸ್ಟು ಇದೆ. ಆಮೇಲೆ ವೈರಿಂಗ್ ಕಿಟ್ ಯಾರೂ ವೈರಿಂಗ್ ಕಿಟ್ ತರಿಸಂಗಿಲ್ಲ. ಆಲ್ಮೋಸ್ಟ್ ನಮ್ಮ ಹತ್ರ ವೈರಿಂಗಿಂದ ಕಂಪ್ಲೇಂಟ್ ಬರುತ್ತವೆ ಅಂತ ಹೇಳ್ತಾರಲ್ಲ,
ವೈರಿಂಗ್ ಕಿಟ್ಟು ನಮ್ಮಲ್ಲಿ ಇದೆ. ಇಲ್ಲೆಲ್ಲ ಸ್ಪೇರ್ ಐಟಮ್ಸ್ ಇದೆ ನೋಡ್ಬೋದು ನೀವು. ಎಲ್ಲ ನಮೂನಿ ಇದೆ. ಸ್ಪೇರು ಮಿರರ್ ಇದ್ದಾವೆ, ಕೀ ಸೆಟ್ ಇದ್ದಾವೆ, ಆಮೇಲೆ ಬ್ರೇಕ್ ಲೈನರ್ ಇದ್ದಾವೆ. ಪ್ರತಿಯೊಂದು ಸಣ್ಣ ಸಣ್ಣ ಸಹ ಸ್ಕ್ರೂ ನಟ್ ಸಮೇತ ನಮ್ಮಲ್ಲಿ ದೊರೆಯುತ್ತೆ ಇದೆ ಸಾಮಾನು. ನಿಮ್ಮದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ನಮ್ಮದು ಅಡ್ರೆಸ್ ಏನಪ್ಪ ಅಂದರೆ ದಾವಣಗೆರೆಯಲ್ಲಿ PB ರೋಡ್ನಲ್ಲಿ ಅಪೂರ್ವ ಹೋಟ್ಲ್ ಇದೆಯಲ್ಲ, ಅಪೂರ್ವ ಹೋಟ್ಲ್ ಪಕ್ಕದಲ್ಲಿ ಬಂದರೆ ಒಂದು ಫೇಮಸ್ ಹೋಟ್ಲ್ ಅಂತ ಇದೆ. ಒಂದು ಸ್ವಲ್ಪ ಮುಂದೆ ಬಂದೆ ಅಲ್ಲಿ ಮಣಿಕಂಠ ಹೋಟ್ಲ್ ಅಂತಿದೆ. ಒಳಗಡೆ SRE ಕಾರ್ಗೋ ಒಂದು ಆಫೀಸ್ ಇದೆ. ಇಲ್ಲಿ ಎಲ್ಲ ಗ್ಯಾರೇಜ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಇಲ್ಲಿ ನಮ್ಮದು ಸರ್ವಿಸಿಂದ ಎಲ್ಲ ಇಲ್ಲೇ ಮಾಡಿದ್ದೀವಿ ನಾವು. ಇನ್ನೊಂದು ಬ್ರ್ಯಾಂಚ್ ನಮ್ಮದು ಗಾಡಿ ಇಡೋ ಸಲುವಾಗಿ ಹೊಸ ಬಸ್ ಸ್ಟ್ಯಾಂಡ್ ಹಿಂಭಾಗ ಅಲ್ಲಿ ಒಂದು ಮಾಡಿದ್ದೀವಿ, ಗಾಡಿ ಡಿಸ್ಪ್ಲೇ ಇಡೋಕ್ಕೆ ಹೊಸದು. ಇಲ್ಲಿ ಸರ್ವೀಸು ಸೇಲ್ಸು ಎಲ್ಲ ಇಲ್ಲಿ ಮಾಡಿದ್ದೀವಿ ನಾವು. ರೈತರ ಸಂಘ ಅಂತ ಕಂಪೌಂಡ್ ಇದು PB ರೋಡ್ನಲ್ಲಿ, ಅದರ ಹಿಂಭಾಗ ಬರುತ್ತೆ. ಹಾಂ, PB ರೋಡ್ನಲ್ಲಿ ಏನು ರೈತರ ಸಂಘ ಕಂಪೌಂಡ್ ಇದೆಯಲ್ಲ ಒಳಗಡೆನೇ ಬರುತ್ತೆ ರೈತರ ಸಂಘ. ರೈಮಂಡ್ ಶೋರೂಮ್ ಬ್ಯಾಕ್ ಸೈಡ್ ಅಂತಾರೆ ಇದಕ್ಕೆ. ಆ್ಯಕ್ಚುಲಿ ಇದು ಜರ್ಮನ್ ಟೆಕ್ನಾಲಜಿ ಇದು. ಇದೇನಪ್ಪ ಅಂದರೆ ನೀವು 5 ಗಂಟೆ ಚಾರ್ಜ್ ಮಾಡಿದರೆ ಹೆಚ್ಚು ಕಡಿಮೆ ನಿಮಗೆ 150 ಕಿಲೋಮೀಟ್ರ್ ಬರುತ್ತೆ. ಇದು ಬೈಕು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ. ಆಮೇಲೆ ಇದು ಮಾರುತಿ ಸನ್ನಲ್ಲಿ ಡಬಲ್ ಲೈಟ್ ಅಂತಾರೆ ಇದಕ್ಕೆ. ಡಬಲ್ ಲೈಟ್ ವೆಹಿಕಲ್ಲು 4 ಗಂಟೆ ಚಾರ್ಜ್ ಮಾಡಿದರೆ 100 ಕಿಲೋಮೀಟ್ರ್ ಬರುತ್ತೆ. ಇದೊಂದು ಮಾಡಲ್ನಲ್ಲಿ ಹೊಸ ಮಾಡಲು ವೆಸ್ಪಾ ಮಾಡಲ್ ಟೈಪ್ ಬಿಟ್ಟಿದ್ದಾರೆ. ಓಲ್ಡ್ ಟೈಪ್ನಲ್ಲಿ ಲಾಮ್ಲೆಟಾ ಬಂದಿತ್ತಲ್ಲ ಆ ಮಾಡಲಲ್ಲಿ ಯೂಮಿ ಅಂತ ಕಂಪ್ನಿದು ಇದು ಮಾಡಲಿದೆ. ಆಮೇಲೆ ಮಾರುತಿ ಸನ್ ಅಂತ ಒಂದು ಬೈಕ್ ಇದ್ದಾವೆ, ಎಲೆಕ್ಟ್ರಿಕ್ನಲ್ಲಿ ಬೈಕ್ ಬಂದಿದ್ದಾವೆ ಭಾಳ ಕಡಿಮೆ. ಈ ಬೈಕ್ ಬಂದಿದೆ, ಬೈಕ್ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಥರ ಇದ್ದಾವೆ, ಹೆವಿ ಡ್ಯೂಟಿ ಇದ್ದಾವೆ ಬೈಕ್ ಚೆನ್ನಾಗಿರೋದ್ರಿಂದ ಇದು 4 ಗಂಟೆ ಚಾರ್ಜ್ ಮಾಡಿದರೆ 120 ಕಿಲೋಮೀಟ್ರ್ ಬರುತ್ತೆ. ಆಮೇಲೆ ನಮ್ಮಲ್ಲಿ ಫೈಬರ್ ಐಟಮ್, ಫೈಬರ್ ಬಾಡಿ ಎನಿ ಒನ್ ನಿಮಗೆ ಫೈಬರ್ ಬೇಕಾದ್ರೆ ಫೈಬರ್ದು ಎಲ್ಲ ಐಟಮ್ ರೆಡಿ ಇದ್ದಾವೆ ನಮ್ಮಲ್ಲಿ. ಯಾವುದೇ ತರಹದ ಗಾಡಿಗಾಗಲಿ ಎಲೆಕ್ಟ್ರಿಕ್ ವೆಹಿಕಲಿಗೆ ಫೈಬರ್ ಐಟಮ್ಮು ನಮ್ಮಲ್ಲಿ ದೊರೆಯುತ್ತದೆ. ಕಾಂಟ್ಯಾಕ್ಟ್ ಮಾಡಿ ನಮಗೆ. ಗಾಡಿ ಸರ್ವಿಸಿಗೆ ಬಂದಿದ್ದಾವೆ, ಎಲ್ಲ ಸರ್ವಿಸ್ ಮಾಡ್ತಾಯಿದ್ದೀವಿ, ರೆಡಿ ಮಾಡ್ತಾಯಿದ್ದೀವಿ. ಕೆಲವೊಂದು ವೈರಿಂಗಿಂದಾಗಲಿ ಬ್ಯಾಟ್ರಿದಾಗಲಿ ಕೆಲವೊಂದು ಏನೋ ಕಂಪ್ಲೇಂಟ್ ಇದ್ದರೆ ನಾವು ಕಂಪ್ಲೇಂಟ್ ಬಗೆಹರಿಸ್ತಾ ಇದ್ದೀವಿ. ಮೋಟ್ರ್ ಕಂಪ್ಲೇಂಟ್ ಇದ್ದರೂ ಮೋಟ್ರ್ಗಳದು ಚೇಂಜ್ ಮಾಡ್ತೀವಿ, ಮೋಟ್ರ್ಗಳು ರಿಪೇರಿ ಆಗ್ತವೆ. ಪ್ರತಿಯೊಂದು ನಮ್ಮಲ್ಲಿ ಸರ್ವಿಸ್ ಇದೆ, ಸರ್ವಿಸಿನ ಬಗ್ಗೆ ಏನಿಲ್ಲ. ಎಲ್ಲ ನಮ್ಮನೆ ಸಾಮಾನು ಸಿಗುತ್ತೆ. ಬೈ ಚಾನ್ಸ್ ಯಾವುದೋ ಒಂದು ಗಾಡಿದು ಸಾಮಾನು ಸಿಕ್ಕಿಲ್ಲ ಅಂದರೂ ನಾವು ಕಂಪ್ನಿಗೆ ಆರ್ಡ್ರ್ ಹಾಕಿ ತರಿಸಿ ನಾವು ಕಸ್ಟಮರಿಗೆ ಸವಲತ್ತು ಮಾಡಿಕೊಡ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಓಕೆ ಗೈಸ್, ಇಷ್ಟು ತನಕ ನೋಡಿದಿರ ಅನ್ಕೊಳ್ತಾ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಮತ್ತು ಒಂದ್ಸತಿ ಶಾಪ್ಗೆ ವಿಸಿಟ್ ಮಾಡಿ ಬನ್ನಿ. ಅಲ್ಲಿ ಎಲ್ಲ ತರದ ಎಲೆಕ್ಟ್ರಿಕ್ ಬೈಕ್ಸ್ ಗಳಿಗೆ ಸ್ಪೇರ್ ಐಟಮ್ಸ್ ಸಿಗ್ತವೆ ಮತ್ತೆ ಅವರು ಎಲೆಕ್ಟ್ರಿಕ್ ಗಾಡಿಗಳನ್ನ ಕೂಡ ಸೇಲ್ ಮಾಡ್ತಾರೆ. ಹೋಗಿ ಒಂದ್ಸತಿ ಶಾಪಿಗೆ ವಿಸಿಟ್ ಹಾಕಿ ಬನ್ನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ ಬೈ.